ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗುವುದಕ್ಕಿದ್ದಾರೆ. ರಾಹುಲ್ ಗಾಂಧಿ ವಯನಾಡಿಗೆ ಹೋಗೋದಕ್ಕಿಂತ ಮುಂಚೆ ಮೈಸೂರಿಗೆ ಬರ್ತಾರೆ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕಿದ್ದಾರೆ. ವಯನಾಡಿಗೆ ಹೋಗುವಂತ ಮಾರ್ಗ ಮಧ್ಯ ಮೈಸೂರು ಮುಖಾಂತರ ಹೋಗ್ತಾರೆ ರಾಹುಲ್ ಗಾಂಧಿ. ಆಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗ್ತಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ರಾಹುಲ್ ಗಾಂಧಿಯವರ ಸಹೋದರಿ ಪ್ರತಿನಿಧಿಸುವಂತ ಕ್ಷೇತ್ರ ವಯನಾಡು. ಅಲ್ಲಿ ರಾಹುಲ್ ಗಾಂಧಿಯವರು ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಅವರು ಮೈಸೂರಿಗೆ ಬಂದಾಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:25ಕ್ಕೆ ಮೈಸೂರಿಗೆ ಸಿದ್ದರಾಮಯ್ಯ ಅವರು ಆಗಮಿಸೋದಕ್ಕಿದ್ದಾರೆ. 2:20 ರಾಹುಲ್ ಗಾಂಧಿಯವರು ಮೈಸೂರಿಗೆ ಬರ್ತಾರೆ. ಈ ವೇಳೆ ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಸಿಎಂ ಇರೋದು. ಪ್ರಮುಖವಾಗಿ ಕ್ಯಾಬಿನೆಟ್ ರೀಶಫಲ್, ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಹಿಂದಿನಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2.5 ವರ್ಷ ಆದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಮೇಜರ್ ಆದಂಥ ಸರ್ಜರಿಯನ್ನು ಮಾಡಬೇಕು ಅಂತ ಅವರು ಬಯಸಿದ್ರು. ಆದರೆ ಈ ಅಧಿಕಾರ ಹಂಚಿಕೆಯ ವಿಚಾರ ಇರೋದ್ರಿಂದ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಾಳೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕಿದ್ದಾರೆ. ಈ ವೇಳೆ ಕ್ಯಾಬಿನೆಟ್ ರೀಶಫಲ್ನ ಬಗ್ಗೆ ಚರ್ಚೆಯಾಗಬಹುದು ಅನ್ನೋ ಸಾಧ್ಯತೆಗಳಿದ್ದಾವೆ. ಕ್ಯಾಬಿನೆಟ್ ರೀಶಫಲ್ನ ಬಗ್ಗೆ ಚರ್ಚೆಯಾಗ್ತಾ ಇದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ. ಇನ್ನು ಏನಾಗತ್ತೆ ಅನ್ನೋದರ ಬಗ್ಗೆ ಸ್ವತಃ ಕಾಂಗ್ರೆಸ್ ನಾಯಕರಿಗೂ ಸ್ಪಷ್ಟತೆ ಇಲ್ಲ. ಗೊಂದಲ ಬಗೆಹರಿಸಬೇಕು ಅಂತಾದ್ರೆ ಹೈಕಮಾಂಡ್ ಬಗೆಹರಿಸಬೇಕು. ಯಾವಾಗ? ಜನವರಿ 16 ಮತ್ತು 22 ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನದಲ್ಲಿದ್ದಾರೆ. ಜನವರಿ 16ಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಉಪಮುಖ್ಯಮಂತ್ರಿ. ಅಸ್ಸಾಂ ಚುನಾವಣೆ ಸಂಬಂಧ ವೀಕ್ಷಕರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸುತ್ತಾರೆ. ಸಭೆಯ ನಂತರ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಡಿಕೆ ಶಿವಕುಮಾರ್ ಭೇಟಿಯಾಗುವಂತ ಪ್ರಯತ್ನದಲ್ಲಿದ್ದಾರೆ. ಸಮಯ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವಕಾಶ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಈ ತಿಂಗಳಾಂತ್ಯಕ್ಕೆ ಗೊಂದಲಗಳು ಬಗೆಹರಿಯಬಹುದಾ? 16 ಮತ್ತು 22 ಕ್ಷಮಿಸಿ, ಈ 2 ದಿನಾಂಕಗಳು ರಾಹುಲ್ ಗಾಂಧಿಯವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗುವಂತ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಸಂಕ್ರಾಂತಿ ಸಂದರ್ಭದಲ್ಲಿ ಬದಲಾವಣೆಗಳಾಗತ್ತೆ ಅನ್ನುವಂಥ ಚರ್ಚೆ ಒಂದು ಕಡೆಯಾದರೆ ಯಾವ ಬದಲಾವಣೆಯೂ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಮತ್ತೊಂದು ವಾದ. ಈ ಮಧ್ಯೆ ಗೊಂದಲ ಬಗೆಹರಿಸಬೇಕಾಗಿರೋದು ಹೈಕಮಾಂಡ್. ಗೊಂದಲ ಬಗೆಹರಿಸುವಂತ ಕೆಲಸ ಯಾವಾಗ ಆಗತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಜನವರಿ 16ರ ನಂತರವಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಬೇಕು ಅಂತ. ಈ ಹಿಂದೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಬಯಸಿದರೂ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಆದರೂ ಅವಕಾಶ ಸಿಗತ್ತಾ ಅಂತ ನಾಳೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗ್ತಾರೆ ಮೈಸೂರಲ್ಲಿ. ಅದು ಕೇವಲ ಸ್ವಾಗತಕ್ಕಷ್ಟೇ ಸೀಮಿತನಾ? ಅಲ್ಲೇನಾದರೂ ಚರ್ಚೆಗೆ ಅವಕಾಶ ಸಿಗತ್ತಾ? ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.